ಮಕ್ಕಳ ದಿನಾಚರಣೆ ಅಂಗವಾಗಿ ಕುಮಟಾ ತಾಲೂಕಿನ ದಿವಳ್ಳಿಯ ಪ್ರಾಥಮಿಕ ಶಾಲೆಯಲ್ಲಿ ನುಡಿಹಬ್ಬ ಕಾರ್ಯಕ್ರಮವನ್ನು ಕನ್ನಡ ರಾಜ್ಯೋತ್ಸವ ಸಮಿತಿ ವತಿಯಿಂದ ಅತ್ಯಂತ ಅದ್ದೂರಿಯಾಗಿ ಹಾಗೂ ಸಂಭ್ರಮದಿಂದ ಆಚರಿಸಲಾಯಿತು. ಬಿಜೆಪಿಯ ಶಿಕ್ಷಣ ಪ್ರಕೋಷ್ಠದ ರಾಜ್ಯ ಸಹ ಸಂಚಾಲಕರಾದ ಪ್ರೊಫೆಸರ್ ಎಂ.ಜಿ. ಭಟ್ ಅವರು ಕಾರ್ಯಕ್ರಮ ಉದ್ಘಾಟಿಸಿದರು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಎಂ.ಜಿ. ಭಟ್ ಅವರು, ಕನ್ನಡ ಅತ್ಯಂತ ಪ್ರಾಚೀನ ಭಾಷೆಗಳಲ್ಲಿ ಒಂದು ಹಾಗೂ ಅತ್ಯಂತ ಸುಂದರ ಭಾಷೆ ಹೌದು. ಕನ್ನಡವನ್ನು ಲಿಪಿಗಳ ರಾಣಿ ಎಂದು ವಿನೋದ ಭಾವೆಯವರು ಹೊಗಳಿದ್ದಾರೆ. ಅತ್ಯಂತ ಹೆಚ್ಚು ಅಂದರೆ 8 ಜ್ಞಾನಪೀಠ ಪ್ರಶಸ್ತಿಗಳು ಬಂದಿರುವುದು ಕೂಡ ಕನ್ನಡಕ್ಕೆ. ಹಾಗಾಗಿ ಅತ್ಯಂತ ಸುಂದರ ಭಾಷೆ ಆದ ಕನ್ನಡವನ್ನು ಉಳಿಸಿ ಬೆಳೆಸುವ ಕೆಲಸ ಆಗಬೇಕಿದೆ. ಇದು ನಿಮ್ಮೆಲ್ಲರ ಹಂಬಲವಾಗಬೇಕು ಎಂದು ಹೇಳಿದರು. ಈ ಸಮಾಜದಲ್ಲಿ ನಾವು ಬದುಕುತ್ತಿರುವವರು ಸಮಾಜಕ್ಕೆ ನಮ್ಮಿಂದ ಏನನ್ನಾದರೂ ನೀಡುವಂತಾಗಬೇಕು. ಸಮಾಜದ ಸೇವೆ ಮಾಡುವ ಮನೋಭಾವನೆ ನಮ್ಮೆಲ್ಲರಲ್ಲಿ ಬೆಳೆಯಬೇಕು ಎಂದು ಸೇವಾ ಮನೋಭಾವದ ಬಗ್ಗೆ ಹೇಳಿದರು. ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಅವಶ್ಯವಿರುವ ಒಂದು ಸ್ಮಾರ್ಟ್ ಟಿವಿಯನ್ನು ಶಾಲೆಗೆ ಕೊಡುಗೆಯಾಗಿ ನೀಡಲಾಯಿತು. ನಂತರ ಶಾಲಾ ಮಕ್ಕಳಿಂದ ಮನೋರಂಜನಾ ಕಾರ್ಯಕ್ರಮಗಳು ನಡೆದವು ಹಾಗೂ ಹಾಲಕ್ಕಿ ಸಮಾಜದ ಸುಗ್ಗಿ ನೃತ್ಯ ಕೂಡ ಗಮನ ಸೆಳೆಯಿತು. ಉದ್ಯಮಿ ಸಂದೀಪ್ ಪೂಜಾರಿ, ಪ್ರಮುಖರಾದ ವಿನಾಯಕ್ ಭಟ್, ಉದಯ್ ಭಟ್, ಕೃಷ್ಣೇಗೌಡ, ಹರಿಗೌಡ, ನಾಗಪ್ಪಗೌಡ, ವಿದ್ಯಾಧರಡಿ, ತುಳಸುಗೌಡ, ಜೋಗಿಗೌಡ, ಲಕ್ಷ್ಮೀ ಅಡಿಗುಂಡಿ ಮುಂತಾದವರು ಉಪಸ್ಥಿತರಿದ್ದರು.